ಹಾಯ್, ಇವತ್ತು ನಾನು ಹೆಸರು ಕಾಳು ಪಾಯಸ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಗ್ಲಾಸಷ್ಟು ಹಾಲು, 2 ಗ್ಲಾಸಷ್ಟು ಹೆಸರು ಕಾಳು, ಅರ್ಧ ಗ್ಲಾಸಷ್ಟು ಸಕ್ಕರೆ, ಟೇಸ್ಟಿಗೆ ತಕ್ಕ ಹಾಗೆ ಜಾಸ್ತಿ ಕಮ್ಮಿ ಕೂಡ ಹಾಕೋಬೋದು. ಹಾಗೆ ಇಲ್ಲಿ ಸೀಡ್ಸ್ನ ನಾನು ವಾಟರ್ಮೆಲನ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ, 2 ಲವಂಗ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಗೀನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಹೆಸರು ಕಾಳನ್ನು 5 ಗಂಟೆ ಕಾಲ ಮುಂಚೆನೇ ನಾನು ನೆನೆಯಕ್ಕೆ ಹಾಕಿಟ್ಟಿದ್ದೆ. ಹೆಸರು ಕಾಳನ್ನು ನೆನೆಯಕ್ಕೆ ಹಾಕಿ ಯೂಸ್ ಮಾಡೋದ್ರಿಂದ ಇದು ಈಸಿಯಾಗಿ ಬೇಯುತ್ತೆ. ಇಲ್ಲಿ 5 ಗಂಟೆ ಕಾಲ ನೆನೆಸಿಟ್ಟಿದ್ವಲ್ಲ, ಆ ಹೆಸರು ಕಾಳನ್ನೆಲ್ಲ ತಗೊಂಡು ಇನ್ನೊಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ನಾನು 4 ವಿಷಲ್ಸ್ ತಗೋತೀನಿ. ನಾನಿಲ್ಲಿ ಮೆಷರ್ಮೆಂಟ್ಗೆ ಈ ಗ್ಲಾಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ ನಾನು 2 ಗ್ಲಾಸಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಅದೇ ಮೆಷರ್ಮೆಂಟಿಗೆ ವಾಟರ್ನ ನಾನು 3 ಗ್ಲಾಸಷ್ಟು ಹಾಕ್ತಿದ್ದೀನಿ. ಅಂದರೆ 2 ಗ್ಲಾಸ್ ಹೆಸರು ಕಾಳಿಗೆ 3 ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ. ಮತ್ತು ಇದು 4 ವಿಷಲ್ ಬರೆಸ್ಕೊಂಡ್ರೆ ಸಾಕು, ಅಲ್ಲಿಗೆ ಹೆಸರು ಕಾಳು ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಹೆಸರು ಕಾಳು ಚೆನ್ನಾಗಿ ಬಾಯ್ಲ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಗೀನ ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ ಗೀ ಸ್ವಲ್ಪ ಹೀಟ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕು. ಈಗ ಸ್ವಲ್ಪ ಏಲಕ್ಕಿ ಮತ್ತು 2 ಲವಂಗನೂ ತುಪ್ಪಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ ಮುಂಚೆನೇ ತೊಗೊಂಡಂಥ ಸೀಡ್ಸು ಮತ್ತು 1 ಗ್ಲಾಸಷ್ಟು ಮಿಲ್ಕ್ನ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಬೇಕು. ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳನ್ನು ಹಾಲಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆಯೇ ನೆಕ್ಸ್ಟ್ ಅದು ಸ್ವಲ್ಪ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಬೇಕು. ಅದರ ಜೊತೆಗೇ ಸ್ವಲ್ಪ 1 ಪಿಂಚ್ ಆಫ್ ಸಾಲ್ಟ್ನ ನಾವು ಮಿಕ್ಸ್ ಮಾಡ್ಕೊಬೇಕು. ಆಗ ಟೇಸ್ಟ್ ಬ್ಯಾಲೆನ್ಸ್ ಆಗಿರುತ್ತೆ. ಈಗ ನಾನು ಅರ್ಧ ಗ್ಲಾಸಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಜಾಸ್ತಿ ಸ್ವೀಟ್ ಇಷ್ಟ ಅನ್ನೋರು ಇನ್ನೂ ಸ್ವಲ್ಪ ಶುಗರ್ನ ಹಾಕ್ಕೊಬೋದು. ಹಾಗೆಯೇ ಇವಾಗ ಪಾಯಸ ರೆಡಿ ಆಗ್ತಾ ಬಂದಿದೆ. ಫುಲ್ ಬಾಯ್ಲ್ ಆಗ್ತಾ ಇದೆ. ಯಾರಾದರೂ ತಿಕ್ಕಾಗಿ ಇರೋ ಪಾಯಸ ಇಷ್ಟಪಡೋರಿದ್ದರೆ ಅವ್ರು ಇನ್ನೂ ತಿಕ್ಕಾಗಿ ಮಾಡ್ಕೊಬೋದು. ಇಲ್ಲ ಇದೇ ಕನ್ಸಿಸ್ಟೆನ್ಸಿ ಇದ್ದರೆ ಓಕೆ ಅಂದ್ರೂ ಚೆನ್ನಾಗಿರುತ್ತೆ. ನನಗೆ ಈ ಥರ ಕನ್ಸಿಸ್ಟೆನ್ಸಿ ಇದ್ರೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಫೈನಲ್ ಆಗಿ ಹೆಸರು ಕಾಳು ಪಾಯಸ ರೆಡಿಯಾಗಿದೆ.